ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅಯ್ಯಪ್ಪ ನಗರದ ಶ್ರೀ ಬಾಲಮುರಿ ಗಣಪತಿ ದೇವಸ್ಥಾನ ಮುಂಭಾಗ ಬೆಂಗಳೂರು ನಗರದ ಶಕ್ತಿ ದೇವತೆಯಾದ ಶ್ರೀ ಅಣ್ಣಮ್ಮ ದೇವಿಯ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ದಿನಾಂಕ 17/4/2026 ಶುಕ್ರವಾರದಿಂದ 19/4/2026 ಭಾನುವಾರದವರೆಗೆ 3 ದಿನಗಳ ಕಾಲ ನಡೆದ ಅಣ್ಣಮ್ಮ ದೇವಿಯ ಉತ್ಸವದಲ್ಲಿ ದಿನಾಂಕ 17/4/2026 ಶುಕ್ರವಾರದಂದು ಅರಿಶಿಣ ನೀರಿನೊಂದಿಗೆ ದೇವಿಯನ್ನ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. 18/4/2026 ಶನಿವಾರ ಸಂಜೆ ಅಯ್ಯಪ್ಪ ನಗರದ ಎಲ್ಲಾ ಮುಖ್ಯ ಬೀದಿಗಳಲ್ಲಿ ಅಣ್ಣಮ್ಮ ದೇವಿಯನ್ನ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಶ್ರೀ ಅಣ್ಣಮ್ಮ ದೇವಿಗೆ ಮಡಿಲಕ್ಕಿಯನ್ನ ತುಂಬಿ ಉತ್ಸವವನ್ನ ಯಶಸ್ವಿಯಾಗಿ ನೆರವೇರಿಸಿದರು. ದಿನಾಂಕ 19/4/2026 ಭಾನುವಾರ ಬೆಳಿಗ್ಗೆ 6 ರಿಂದ 12 ಗಂಟೆವರೆಗೆ ಅಯ್ಯಪ್ಪ ನಗರದ ಪ್ರತಿಯೊಂದು ಮನೆಯಿಂದಲೂ ಬೆಲ್ಲದ ದೀಪದಾರತಿ ಹೊತ್ತು ಅಣ್ಣಮ್ಮ ದೇವಿಗೆ ಪೂಜೆ ಸಲ್ಲಿಸಿದರು. ಹಾಗೂ ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಈ ಎಲ್ಲಾ ಪೂಜಾ ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ನಗರದ ನಿವಾಸಿಗಳು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಅಣ್ಣಮ್ಮ ದೇವಿಯ ಉತ್ಸವ ಯಶಸ್ವಿಯಾಗಲು ಕಾರಣರಾದರು. ಎಲ್ಲರಿಗೂ ನಮಸ್ಕಾರ. ಅಯ್ಯಪ್ಪ ನಗರ ಮಹಾಜನತೆ ಮತ್ತು ಯುವ ಬಳಗದ ಸದಸ್ಯರು ಎಲ್ಲರೂ ಸೇರಿ ಈ ವರ್ಷ ಬಲಮುರಿ ಮಹಾಗಣಪತಿ ದೇವಸ್ಥಾನದ ಬಳಿಯಲ್ಲಿ ಅಣ್ಣಮ್ಮ ದೇವಿಯನ್ನು, ಬೆಂಗಳೂರು ನಗರ ದೇವತೆಯಾದ ಅಣ್ಣಮ್ಮ ದೇವಿಯನ್ನು ತರಿಸಿ 3 ದಿನಗಳ ಕಾಲ ಪ್ರೊಸೆಷನ್ನು, ಬೆಲ್ಲದ ಆರತಿ, ತಂಬಿಟ ಆರತಿ ಇತ್ಯಾದಿಗಳನ್ನು ದೇವಿಗೆ ಸಮರ್ಪಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಅಯ್ಯಪ್ಪ ನಗರದ ಸಮಸ್ತ ಜನತೆ ಇಲ್ಲಿಗೆ ದೇವಿಯನ್ನು ಬರಮಾಡಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಅಯ್ಯಪ್ಪ ನಗರವು ಸುಮಾರು 2007ರಲ್ಲಿ ಗಣಪತಿ ದೇವಸ್ಥಾನವನ್ನು ಪ್ರತಿಷ್ಠಾಪಿಸಿದ್ದು, ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಗಣಪತಿ ಉತ್ಸವವನ್ನು ಗಣಪತಿ ಚತುರ್ಥಿ ಅಂದು ಅದ್ಧೂರಿಯಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ವರ್ಷದಿಂದ ಅಣ್ಣಮ್ಮ ದೇವಿಯನ್ನು ಬೆಂಗಳೂರು ನಗರ ದೇವತೆಯಾದ ಅಣ್ಣಮ್ಮ ದೇವಿಯನ್ನು ಸಹ ಇಲ್ಲಿಗೆ ಕರೆಸಿ ನಾವು ಉತ್ಸಾಹದಿಂದ ಅದ್ಧೂರಿಯಿಂದ ಯುವ ಬಳಗದ ಎಲ್ಲ ಸದಸ್ಯರು, ಅಯ್ಯಪ್ಪ ನಗರ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು, ಅಯ್ಯಪ್ಪ ನಗರದ ಸಮಸ್ತ ನಾಗರಿಕ ಬಂಧುಗಳು ಎಲ್ಲರೂ ಸೇರಿ ಆಚರಿಸ್ತಾ ಇರತಕ್ಕಂತಹ ಈ ಉತ್ಸಾಹಭರಿತ ನಾಡ ಹಬ್ಬ, ಊರ ಹಬ್ಬವನ್ನು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇರೋದಕ್ಕೆ ನೀವೆಲ್ಲರೂ ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೋರ್ಕೊಳ್ತಾ, ಮತ್ತು ಈ ದೇವಿಯು ಆಶೀರ್ವಾದವನ್ನು ಎಲ್ರಿಗೂ ನೀಡಲಿ ಅಂತ ಕೋರ್ಕೊಳ್ತಾ ಈ ನನ್ನ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಯ್ಯಪ್ಪ ನಗರಕ್ಕೆ ಆಗಮಿಸಿರ್ತಕ್ಕಂತಹ ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ದೇವಿಯ ಉತ್ಸವ 3 ದಿನಗಳ ಕಾಲ ನಡೆಯಲಿದೆ. 3 ದಿನಗಳಲ್ಲಿ ಪ್ರಥಮ ದಿನ ಅಯ್ಯಪ್ಪ ನಗರ ಸಮಸ್ತ ನಾಗರಿಕ ಜನತೆಯ ಮುತ್ತೈದೆಯರು ಎಲ್ಲರೂ ಸೇರಿ ದೇವಿಯನ್ನು ಅಯ್ಯಪ್ಪ ನಗರ ಹೆಬ್ಬಾಗಿಲಿನ ಮುಖಾಂತರ ಬರಮಾಡಿಕೊಂಡು ಗಣಪತಿ ದೇವಸ್ಥಾನದ ಬಳಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಸಂಜೆ ಆರತಿಗಳೆಲ್ಲ ಇರುತ್ತದೆ. ನಾಳೆಯ ದಿನ ಅಂದರೆ ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12-1 ಗಂಟೆಯವರೆಗೂ ಸಹ ಬೆಳಗ್ಗೆ ಗಣಪತಿಗೆ ಬೆಲ್ಲದ ಆರತಿಗಳು, ದೇವಿಗೆ ಆರತಿಗಳು ನಡೆಯಲಿದೆ. 3 ಗಂಟೆಯ ನಂತರ ಶನಿವಾರ 3 ಗಂಟೆಯ ನಂತರ ಬಡಾವಣೆಯ ಎಲ್ಲ ಪ್ರಮುಖ ಬೀದಿಗಳಲ್ಲಿ ದೇವಿಯ ಮೆರವಣಿಗೆಯನ್ನು ನಡೆಸಿಕೊಡಲಾಗುತ್ತೆ. ದೇವಿಯ ಮೆರವಣಿಗೆ ಸಂದರ್ಭದಲ್ಲಿ ಸಮಸ್ತ ನಾಗರಿಕ ಬಂಧುಗಳು ಪೂಜೆಗಳನ್ನು ನೆರವೇರಿಸೋದ್ರ ಮುಖಾಂತರ ದೇವಿಯ ಆಶೀರ್ವಾದ ತೆಗೆದುಕೊಳ್ಬೇಕು ಅಂತ ಕೋರ್ಕೊಳ್ತಾ ಇದ್ದೇವೆ. 3ನೇ ದಿನದ ಕಾರ್ಯಕ್ರಮವಾಗಿ ದೇವಿಗೆ ತಂಬಿಟ ಆರತಿಗಳನ್ನು ಮಾಡಲಿದೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ದೇವಿಗೆ ತಂಬಿಟ ಆರತಿಗಳು ಮತ್ತು ಪ್ರಸಾದ ವಿನಿಯೋಗ ಇರುತ್ತದೆ. ಮಧ್ಯಾಹ್ನದ ನಂತರ ದೇವಿಗೆ ಮಡಿಲಕ್ಕಿಯನ್ನು ತುಂಬುವ ಕಾರ್ಯಕ್ರಮ ಇರುತ್ತದೆ. ಸಮಸ್ತ ನಾಗರಿಕ ಬಂಧುಗಳು, ಎಲ್ಲ ಮುತ್ತೈದೆಯರು, ಹೆಣ್ಣುಮಕ್ಕಳು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಉತ್ಸಾಹದಿಂದ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೋರ್ಕೊಳ್ತಾ ಇದ್ದೇವೆ. ಬಾದ ನಂತರ ದೇವಿಯನ್ನು ಎಲ್ಲ ನಾಗರಿಕ ಬಂಧುಗಳು ಬೀಳ್ಕೊಡುಗೆ ಮಾಡಿಕೊಡಬೇಕು ಅಂತ ಕೋರ್ಕೊಳ್ತಾ ಇದ್ದೇವೆ. ನಮಸ್ಕಾರ. ಅಯ್ಯಪ್ಪ ನಗರ ಬಡಾವಣೆ ನಾಮಕರಣವಾದ ಮೇಲೆ ಇಲ್ಲಿರ್ತಕ್ಕ ನಾಗರಿಕ ಬಂಧುಗಳು ಸೇರಿ ಈ ಗ್ರಾಮದಲ್ಲಿ ಶ್ರೀ ಬಲಮುರಿ ದೇವಸ್ಥಾನ ಎಲ್ಲೂ ಇಲ್ಲ. ಸುತ್ತಮುತ್ತ ನಾವು KR-ಪುರಂಗೆ ಹೋಗಬೇಕಾಯಿತು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ, ಆದರೆ ಎಲ್ಲ ಭಕ್ತಾದಿಗಳು ಸೇರಿ ಸಾರ್ವಜನಿಕರು ಸೇರಿ ಈ ಬಲಮುರಿ ಗಣಪತಿಯನ್ನು
ಇಲ್ಲಿ ಸ್ಥಾಪನೆ ಮಾಡಿದ್ವಿ. ಸುಮಾರು ನಾವು 2001ರಿಂದ ಸಂಕಲ್ಪವನ್ನು ಮಾಡಿಕೊಂಡು ಎಲ್ಲ ಬಡಾವಣೆಯ ನಾಗರಿಕ ಬಂಧುಗಳು ತಮ್ಮ ಕೈಲಾದಷ್ಟು ದೇಣಿಗೆಯನ್ನು ನೀಡಿ ಇಲ್ಲಿ ಬಡಮುರಿ ಗಣಪತಿಯನ್ನು ಸ್ಥಾಪನೆ ಮಾಡಿದ್ವಿ. ಈ ಸ್ಥಾಪನೆ ಮಾಡಿ ಎ ಕೃಷ್ಣಪ್ಪರ ನೇತೃತ್ವದಲ್ಲಿ ಹಾಗೂ ಶ್ರೀ ಬಾಲಗಂಗಾಧರ ಆದಿಚುಂಚನಗಿರಿಯ ಬಾಲಗಂಗಾಧರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿಸಿದ್ವಿ. ಅಲ್ಲಿಂದ ಪ್ರತಿ ವರ್ಷ ಗಣೇಶ ಚತುರ್ಥಿಯನ್ನು ನಾವು ಕುಂಭಾಭಿಷೇಕವನ್ನು ಬಲಮುರಿ ಗಣಪತಿ ದೇವಸ್ಥಾನದ ಮಹಾಕುಂಭಾಭಿಷೇಕವನ್ನು ಪ್ರತಿ ವರ್ಷವೂ ಸಹ ಅದ್ದೂರಿಯಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈ ವರ್ಷ ನಮ್ಮ ಯುವಕ ಬಳಗದವರು ಸೇರಿಕೊಂಡು ಇಲ್ಲಿ ಸುತ್ತಮುತ್ತ ಎಲ್ಲೂ ಸಹ ದೇವತೆ ಇಲ್ಲ, ಆದರೆ ಗ್ರಾಮ ದೇವತೆ ಇಲ್ಲ. ಆ ಗ್ರಾಮ ದೇವತೆಯನ್ನು ನಾವು ಬೆಂಗಳೂರಿನ ಅಣ್ಣಮ್ಮ ದೇವಿಯನ್ನು ನಮ್ಮ ಭಾಗಕ್ಕೆ ಅಯ್ಯಪ್ಪನಗರ ಬಡಾವಣೆಗೆ ಕರೆಸ್ಕೊಂಡು ಅಲ್ಲಿ ಉತ್ಸವವನ್ನು ಮಾಡಬೇಕು, ಪೂಜಾ ಕೈಗೊಳ್ಳಬೇಕು ಅಂತ ನಮ್ಮ ಯುವಕ ವರ್ಗದವರು ಹಾಗೂ ನಾಗರಿಕರು ಸಂಕಲ್ಪ ಮಾಡಿಕೊಂಡಿದ್ದರಿಂದ ಅವರ ಅಭಿಲಾಷೆಯಂತೆ ಈ ವರ್ಷ ನಾವು ಪ್ರಥಮವಾಗಿ ಇವತ್ತು 17ನೇ ತಾರೀಕು ಇವತ್ತು ಬೆಂಗಳೂರು ನಗರ ದೇವತೆ ಆಗಿರ್ತಕ್ಕಂಥ ಶ್ರೀ ಅಣ್ಣಮ್ಮ ದೇವಿಯನ್ನು ಇವತ್ತು ನಮ್ಮ ಅಯ್ಯಪ್ಪನಗರ ಬಡಾವಣೆಗೆ ಬರಮಾಡಿಕೊಂಡಿದ್ವಿ, ಸ್ವಾಗತಿಸಿದ್ವಿ. ಎಲ್ಲ ನಮ್ಮ ಬಡಾವಣೆಯ ಮುತ್ತೈದರು ಎಲ್ಲ ಸೇರಿ 4 ಬಡಾವಣೆಯ ಮುಖ್ಯ ಹೆಣ್ಮಕ್ಳು ಸೇರಿ ಅಣ್ಣಮ್ಮ ದೇವಿಯನ್ನು ಇಲ್ಲಿ ಬರಮಾಡಿಕೊಂಡು ಗಣೇಶ ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ. ಇವತ್ತಿನಿಂದ 3 ದಿನಗಳ ಕಾಲ ಈ ಅಣ್ಣಮ್ಮ ದೇವಿ ಇಲ್ಲಿ ನೆಲೆಸಲಿದ್ದಾರೆ. ಇದಕ್ಕೆ ಎಲ್ಲ ಭಕ್ತಾದಿಗಳು ಸಹಕರಿಸಿ ಈ 3 ದಿವಸದ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೇವೆ, ಒಂದು ಬೆಳದಾರ್ತಿ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಬೆಳದಾರ್ತಿ ಮಧ್ಯಾಹ್ನದವರೆಗಿರುತ್ತೆ. ಅದಕ್ಕೆ ಭಕ್ತಾದಿಗಳು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗಣೇಶ ದೇವಸ್ಥಾನಕ್ಕೆ ಹಾಗೂ ಅಣ್ಣಮ್ಮ ದೇವಿ ಉತ್ಸವ ಮೂರ್ತಿಗೆ ಬೆಳದಾರ್ತಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. ಹಾಗೂ ಮಧ್ಯಾಹ್ನ 3 ಗಂಟೆ ನಂತರ ಅಯ್ಯಪ್ಪನಗರ ಬಡಾವಣೆಯ ಪ್ರಮುಖ ಬೀದಿಗಳಲ್ಲಿ ಶ್ರೀ ಅಣ್ಣಮ್ಮ ದೇವಿ ಉತ್ಸವದ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಪ್ರಮುಖ ಬೀದಿಗಳಲ್ಲಿ ಅಣ್ಣಮ್ಮ ದೇವಿ ಉತ್ಸವ ಬರುತ್ತೆ. ಭಕ್ತಾದಿಗಳು ಮನೆಗಳಲ್ಲಿ ಅಲ್ಲಿ ಸಮಯವನ್ನು ವೇಸ್ಟ್ ಮಾಡದೆ ದೇವಿಗೆ ಪೂಜೆಗಳನ್ನು ನೆರವೇರಿಸಿಕೊಡ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಯಾರಿಗೂ ಅಹಿತಕರ ಘಟನೆ ನಡೆದಂತೆ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕಾಗಿ ಮನವಿಯನ್ನು ಮಾಡಿಕೊಳ್ತಾ, ಹಾಗೂ 19ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ ಅವತ್ತು ತಂಬಿಟ್ಟು ಆರತಿ ಇರುತ್ತೆ. ತಂಬಿಟ್ಟು ಆರತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳುಗಳು ಸಹ ಭಾಗವಹಿಸಿ, ಹಾಗೂ ಅದೇ ರೀತಿ ಈ ದೇವಿ ಪ್ರಸಾದವನ್ನು ತೆಗೆದುಕೊಂಡೋಗಿ ಯಾರಾದರೂ ಸಹ ಭಕ್ತಾದಿಗಳು ಅದಕ್ಕೆ ಪ್ರಸಾದವನ್ನು ವಿನಿಯೋಗ ಮಾಡ್ತಕ್ಕಂಥ ಸಹ ಮಾಡ್ಕೊಳ್ಬೋದು. ಆ ಒಂದು ಕಾರ್ಯಕ್ರಮ ಇಟ್ಕೊಟ್ಟಿದ್ವಿ. ಸಂಜೆ 6 ಗಂಟೆ ನಂತರ ರಾಹುಕಾಲ ಕಳೆದ ನಂತರ ದೇವಿಯನ್ನು ನಮ್ಮ ಬಡಾವಣೆಯಿಂದ ಮೂಲ ಸ್ಥಳಕ್ಕೆ ದೇವಿಯನ್ನು ಬೀಳ್ಕೊಡೋ ಸಮಾರಂಭನ ಇಟ್ಕೊಂಡಿದ್ವಿ. ಆದ್ದರಿಂದ ಈ ಬಡಾವಣೆಗೆ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಗ್ರಾಮದಲ್ಲಿ ಶಾಂತಿ ನೆಲೆಸಲಿ, ಯಾವುದೇ ಅಹಿತಕರ ಘಟನೆಗಳು ನಡೆದ ರೀತಿಯಲ್ಲಿ ಶಾಂತಿ ನಮ್ಮ ನೆಲೆಸಲಿ ಅಂತ ಈ ಭಗವಂತನೇ ಮಹಾಗಣಪತಿಯಲ್ಲಿ ಹಾಗೂ ಅಣ್ಣಮ್ಮ ದೇವಿಯಲ್ಲಿ ನಾವೆಲ್ಲರ ಪರವಾಗಿ ಅಯ್ಯಪ್ಪನಗರ ಸಿಂಹಾಪ ಸಂಘದ ಪರವಾಗಿ ಬಡಾವಣೆ ನಾಗರಿಕ ಬಂಧುಗಳ ಪರವಾಗಿ ಎಲ್ಲರೂ ಸಹ ಮನವಿಯನ್ನು ಮಾಡಿಕೊಳ್ತೀವಿ. ನಾಡಿನ ನಾಗರಿಕರಿಗೆ ಮತ್ತು ನಮ್ಮ ಅಯ್ಯಪ್ಪನ ನಗರ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ಮತ್ತು ನಮ್ಮ ಬಡಾವಣೆಯ ಎಲ್ಲ ನಾಗರಿಕರಿಗೂ ನಮ್ಮ ಅಣ್ಣಮ್ಮ ದೇವಿ ಕೃಪೆಯ ನಮಸ್ಕಾರಗಳು. ಈ ದಿನ ನಮ್ಮ ಬಡಾವಣೆಗೆ ಅಣ್ಣಮ್ಮ ದೇವಿ ಬಂದಿದ್ದಾರೆ. ನಮ್ಮ ಅಯ್ಯಪ್ಪನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಪುಣ್ಯ ಅಂತ ತಿಳ್ಕೊಬೋದು. ಆದರೆ ದೇವತೆ ನಾವು ಈ ಮೊದಲನೇ ತಾರೀಕಿಗೆ ಇಲ್ಲಿ ಬಂದು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ನಮ್ಮ ಪ್ರಮುಖ ಬೀದಿಗಳಲ್ಲಿ ಪ್ರವಾಸ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವೆಲ್ಲರಿಗೂ ಕೇಳ್ಕೊಳ್ತಾ ಇದ್ವಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಅಯ್ಯಪ್ಪನಗರ ಬಡಾವಣೆಯಲ್ಲಿ ಇದೇ ಮೊದಲನೇ ವರ್ಷ ಅಣ್ಣಮ್ಮ ದೇವಿಯನ್ನು ಉತ್ಸವ ಮೂರ್ತಿ ತಂದಿದ್ದಾರೆ. ಬೆಂಗಳೂರು ಅಣ್ಣಮ್ಮ ತಾಯಿ ನಮ್ಮ ಅಯ್ಯಪ್ಪನಗರ ಗ್ರಾಮಸ್ಥರಿಗೆ ಎಲ್ಲರಿಗೂ ತಾಯಿ ಒಳ್ಳೇದು ಮಾಡಲಿ, ಅವ್ರು ಕೇಳ್ಕೊಳ್ಳಿರೋದನ್ನೆಲ್ಲ ಆಶೀರ್ವಾದ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಹಿರಿಯ ಮುಖಂಡರುಗಳು ಎಲ್ಲರೂ ಸೇರಿ ಈ ನಮ್ಮ ಅಯ್ಯಪ್ಪನಗರ ಗಣೇಶನ ದೇವಸ್ಥಾನ ಹತ್ರ 3 ದಿನ ಸತತವಾಗಿ 17, 18, 19ನೇ ತಾರೀಕುವರೆಗೂ ಈ ಅಣ್ಣಮ್ಮ ತಾಯಿಯ ಸೇವೆ ನಡೀತಾ ಇರುತ್ತೆ. ಎಲ್ಲ ಗ್ರಾಮಸ್ಥರು ಬಂದು ಈ ಅಣ್ಣಮ್ಮ ತಾಯಿ ದೇವಿಗೆ ಪ್ರಾರ್ಥನೆ ಆಗಬೇಕಂತ ಕೇಳ್ಕೊಳ್ತೀನಿ. ಈ ಒಂದು ಅವಕಾಶ ಎಲ್ಲೂ ಸಿಗಲ್ಲ. ಆ ತಾಯಿ ನಮ್ಮ ಏರಿಯಾಗೆ ಬಂದಿರೋದು ನಮಗೆ ಅದಕ್ಕಿಂತ ಖುಷಿ ಬೇರೆ ಏನಿಲ್ಲ. ಎಲ್ಲ ಭಕ್ತಾದಿಗಳು ಆ ತಾಯಿಗೆ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಎಲ್ರಿಗೂ. ನಮ್ಮ ಅಯ್ಯಪ್ಪನಗರ ಬಡಾವಣೆಯಿಂದ ನಾನು ಪೂರ್ಣಿಮಾ ಅಂತ ಹೇಳಿ ಮಾತಾಡೋದು. ನೋಡಿ, ಇದು ಅಣ್ಣಮ್ಮ ದೇವಿ ಅನ್ನೋದು ಕೆಂಪೇಗೌಡರು ಸ್ಥಾಪನೆ ಮಾಡಿರುವಂತಹ ನಮ್ಮ ಗ್ರಾಮ ದೇವತೆ. ನಮ್ಮ ಈ
ಊರಿಂದ ಊರಿಗೆ ಒಂದು ಅಯ್ಯಪ್ಪನಗರ ಪ್ರಪ್ರಥಮ ಬಾರಿಗೆ ನಮ್ಮ ಬಡಾವಣೆಗೆ ಬಂದಿರೋದ್ರಿಂದ ನಮ್ಮೆಲ್ಲರಿಗೂ ಧೈರ್ಯ, ಸ್ಥೈರ್ಯ, ಕ್ಷೇಮಾಭಿವೃದ್ಧಿ, ಎಲ್ಲರಿಗೂ ವಿಜಯವಾಗಲಿ, ಆರೋಗ್ಯವಾಗಿರಲಿ. ಪ್ರಥಮವರಿಗೆ ಹೇಳಬೇಕು ಅಂತಂದರೆ ಎಲ್ಲರಿಗೂ ಆರೋಗ್ಯ ಮುಖ್ಯ. ಆರೋಗ್ಯದಿಂದ ಎಲ್ಲರೂ ಸುಭಿಕ್ಷವಾಗಿರಲಿ, ಮಳೆ ಬೆಳೆ ಎಲ್ಲರೂ ಚೆನ್ನಾಗಾಗಿರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಸುಭಿಕ್ಷವಾಗಿ ಕೇಳ್ಕೊಳ್ತೀನಿ. ತಾಯಿ ಆಶೀರ್ವಾದ ಎಲ್ರಿಗೂ ಇರಲಿ, ಅಣ್ಣಮ್ಮ ಆಶೀರ್ವಾದ.